ಕೆಲವು ನಮ್ಮ ಮುಖಂಡರಿಗೆ ಆ ಪುಲ್ಗಲ್ ಕ್ರಾಸ್ ಹತ್ರ ನಮ್ಮ ಒಂದು ತಾಲೂಕು ಕಚೇರಿಗಳು ಮಾಡ್ತಾ ಇದ್ದಾರೆ. ಅದು ಯಾಕೆ ಶಾಸಕರಿಗೆ ಇಂಟ್ರೆಸ್ಟ್ ಇದೆ ಅನ್ನೋ ಭಾವನೆ ಕೆಲವರಲ್ಲಿದೆ. ನಂದು ಯಾವ ಭಾವನೆನೂ ಹಂಗಿಲ್ಲ. ಮೊನ್ನೆ 26ನೇ ತಾರೀಕು ನಮ್ಮ ಆಗಸ್ಟ್ 15ನೇ ತಾರೀಕು ಇದೇ ವೇದಿಕೆಯಲ್ಲಿ ಮಾತನಾಡಿದ್ದೀನಿ. ಗೌರವಾನ್ವಿತ ನಮ್ಮ ಸಂಸದರು ಕೂಡ ಇಲ್ಲಿ ಬಂದು ಪಾದಯಾತ್ರೆ ಮಾಡಿದರು. ಅವ್ರಿಗೆ ವೇದಿಕೆ ಮೇಲಿಂದ ಹೇಳಿದ್ದೀನಿ, ನೀವು ಪಾದಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ, 1 ತಿಂಗಳ ಕಾಲಾವಕಾಶ ಕೊಡ್ತೀನಿ ನಿಮಗೆ. ಪಟ್ಟಣದಲ್ಲಿ ನೀವು 10 ಎಕರೆ ಎಲ್ಲರೂ ಜಮೀನು ತೋರಿಸಿದ್ರೆ ಅಲ್ಲೇ ಕಚೇರಿ ಪ್ರಾರಂಭ ಮಾಡೋದಂತೂ ಗ್ಯಾರಂಟಿ. ಇದರಲ್ಲಿ ಯಾವ ಸಂಶಯನೂ ಬೇಡ ಯಾರಿಗೂ. ಯಾಕಂದ್ರೆ ಕೆಲವ್ರಿಗೇನೋ MLA ಇಂಟ್ರೆಸ್ಟ್, ನನಗೆ ಯಾವ ಇಂಟ್ರೆಸ್ಟ್ ಇಲ್ಲ. ಹಂಗೆ ನನಗೆ ಒಂದು ಒಳ್ಳೆ ಜಾಗದಲ್ಲಿ ಮಾಡಬೇಕು ಅಂತ ಆಸೆ ಬಿಟ್ಟರೆ ಇಲ್ಲಿ ತಾಲೂಕಲ್ಲಿ ನೋಡಿದ್ವಿ, ಇಲ್ಲಿ ಕೆಲವರು ಲಿಮಿಟಲ್ಲಿ ಸಿಗದೇ ಇದ್ದಾಗ ಸ್ವಲ್ಪ ದೂರದಲ್ಲಿ ನೋಡಬೇಕಂತ ನೋಡಿದ್ದೀನಿ ಅಷ್ಟೇ. ಈಗಲೂ ವೇದಿಕೆಯ ಮೇಲಿಂದ ಗೌರವಾನ್ವಿತ ಸಂಸದರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ. ಆಗಸ್ಟ್ 15 ನಿಮ್ಗೆ ಹೇಳಿರೋದು, ಇನ್ನ ಸೆಪ್ಟೆಂಬರ್ 15, 20 ತನಕ ನೋಡ್ತೀವಿ. ನೀವು ನೋಡಿ ಜಾಗ ಹುಡುಕೊಟ್ರೆ ಖಂಡಿತವಾಗ್ಲೂ ಅಲ್ಲೇ ಮಾಡೋದು, ಎರಡನೇ ಮಾತಿಲ್ಲ. ಆದ್ದರಿಂದ ತಾವೆಲ್ಲರೂ ಬೇರೆಯವರು ಅಷ್ಟೇ ಯಾವ ಜಾಗ ಇದ್ರೆ ಏನ್ರಿ ಮಾಡೋಣ, ತೊಂದರೆ ಇಲ್ಲ. ಅದರಿಂದ ತಮ್ಮೆಲ್ಲರಿಗೂ ಈ ಒಂದು ತಾಲೂಕು ಕಚೇರಿ ಬೇಗ ಪ್ರಾರಂಭ ಮಾಡಿ, ಇನ್ನು ಉಳಿದೆಲ್ಲ ಕೆಲಸ ಇಲ್ಲೇ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತ ಮತ್ತೊಮ್ಮೆ ಸವಿನಯವಾಗಿ ತಮ್ಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.